ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಅನ್ನಿ, ನೀನ್ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ಯಾ ಅಂತ ಗೊತ್ತೇ ಇರ್ಲಿಲ್ಲ ಕಣು. ಇಷ್ಟೊಂದೆಲ್ಲ ಹೇಗ್ ತಿಳ್ಕೊಂಡ? ಹೇ ಕೋತಿ, ಆಟ ಆಡೋದನ್ನ ಬಿಟ್ಟು ಪುಸ್ತಕ ಅನ್ನೋದು ಜ್ಞಾನ ಬರುತ್ತೆ. ನನಗ ಜ್ಞಾನ ಸಿನಿಮಾದಿಂದಲೇ ಬರುತ್ತೆ. ಈ ಕೋತಿ ಎಲ್ಲೇ ಹೋಗಿದ್ದೆ? ಅಮ್ಮ ಅದು ಆಚೆ ಒಂದ್ ಗೂಳಿ ನುಗ್ಗಿತಮ್ಮ, ಅದನ್ನ ಓಡ್ಸ್ ಬರಕ್ ಹೋಗಿದ್ದೆ. ಸರಿ ಸರಿ, ಮಾಂಗಲ್ಯನ ಎಲ್ರಿಗೂ ಮುಟ್ಟಿಸ್ಕೊಂಡ್ ಬರ್ಬೇಕಂತೆ, ಬೇಗ ಬಾ. ಸರಿ. ಬಾಮ್ಮ, ಈ ಮಾಂಗಲ್ಯ ತಗೊಂಡೋಗಿ ಎಲ್ಲಾರ ಕೈನಲ್ಲೂ ಮುಟ್ಟಿಸ್ಬಿಟ್ಟು ಆಶೀರ್ವಾದ ಪಡ್ಕೊಂಡ್ ಬಾ. ಎಲ್ರ ಆಶೀರ್ವಾದನೂ ಇರುತ್ತೆ ಗುರುಗಳೇ. ಈ ಬಂಧ ಇನ್ನೂ ಗಟ್ಟಿಯಾಗಿ ಬೆಳೆಯುತ್ತೆ. ಬಾಮ್ಮ, ನೀನು ಈ ಮಂತ್ರಾಕ್ಷರ ತಗೊಂಡು ಎಲ್ಲಾರ ಕೈನಲ್ಲೂ ಕೊಟ್ಬಿಟ್ ಬಾ. ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಆಂಟಿ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಸಾಕು, ಗಂಟನ ಬಿಗ್ಗಿಯಾಗಿ ಹಾಕು. ಅಹಲ್ಯ ಅಕ್ಕ 7 ಜನ್ಮಕ್ಕೂ ನಿನ್ನವರ ಆಗಿರ್ಬೇಕು. ಇಷ್ಟು ವರ್ಷ ನಾವು ಕಾದಿದ ಕ್ಷಣ ಬಂದ್ಬಿಡ್ತು. ಮಾಂಗಲ್ಯ ಧಾರಣೆ ಮಾಡಿಸ್ಬೋದಾ? ಗಟ್ಟಿ ಮೇಳ. ಓಂ ಮಾಂಗಲ್ಯಂ ತಂತು ನಾನೇನ. ತಾತ, ನಮ್ಮ ಮನೆಗೆ ಅಮ್ಮ ಬಂದ್ಲು, ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದ್ಲು ತಾತ. I'm so proud of you, my son. So proud. ನಿಮ್ಮ ಅಪ್ಪ ಮಾಡ್ಬೇಕಾಗಿದ್ದ ಕೆಲಸನ ಮುಂದೆ ನಿಂತು ನೀನ್ ಮಾಡಿದೀಯ. ನಿಜವಾಗ್ಲು ನೀವಿಬ್ರು ರಾಮ ಲಕ್ಷ್ಮಣರೇ, ನಿಮ್ಮಿಬ್ಬರ ಸಂಬಂಧ ಯಾವಾಗ್ಲೂ ಹೀಗೆ ಗಟ್ಟಿಯಾಗಿರ್ಬೇಕು. ಹೊಸ ಸಂಬಂಧ ಬೆಸಗೆ ಆಯ್ತು ಅಂತ ನಿಮ್ಮ ಸಂಬಂಧ ಬಿರುಕು ಬಿಡಬಾರ್ದು.
ಬಿಡ್ಬಾರ್ದು. ತಾತ ಖುಷಿಯಾಗಿರೋ ಟೈಮಲ್ಲಿ ಈ ಮಾತೆಲ್ಲ ಬೇಕಾ? ಯಜಮಾನ್ರೆ ಆ? ಏನಾಯ್ತು? ನನ್ನ ಮಕ್ಕಳು ನನ್ನ ಸೊಸೆಂದ್ರೆಲ್ಲ ನೆನಪಿಗೆ ಬರ್ತಾ ಇದ್ದಾರಮ್ಮ. ಅವರೆಲ್ಲರೂ ಅಲ್ಲಿಂದಲೇ ಇವರಿಬ್ಬರಿಗೆ ಆಶೀರ್ವಾದ ಮಾಡ್ತಾ ಇರ್ಬೇಕಲ್ಲ. ಆ? ಆ? ನೀವಿಬ್ರು ಹೀಗೆ 7 ಜನ್ಮಕ್ಕೂ ಒಟ್ಟಾಗಿ ಜೋಡಿಯಾಗಿ ಪ್ರೀತಿಯಿಂದ ಇರ್ಬೇಕು. 100 ಕಾಲ ಸುಖವಾಗಿ ಬಾಳ್ಬೇಕು. ಸಮಯ ಆಯ್ತು, ಸಪ್ತಪದಿ ಶುರು ಮಾಡೋಣ. ಈ ಕೂತ್ಕೊಪ್ಪ ಕೆಳಗಡೆ. ಹುಡುಗಿ ಬಲಗಾಲ್ ತಗೊಂಡು ಮೊದಲನೇ ಹೆಜ್ಜೆ ಮೇಲೆ ಇಡ್ಸಪ್ಪ. ಮೊದಲನೇ ಹೆಜ್ಜೆ ಅನ್ನಾವೃದ್ಧಿಗೋಸ್ಕರ. ಗಂಡ ಹೆಂಡತಿ ಮಧ್ಯೆ ಏನೇ ಕಷ್ಟ ಬಂದರೂ ಕೂಡ ಒಟ್ಟಿಗೆ ಕೈ ಜೋಡಿಸ್ತೀವಿ ಅಂತ ಪ್ರಮಾಣ ಮಾಡ್ತಾ ಇದ್ದೀರಾ. ಗಂಡ ಹೆಂಡತಿನ ತನ್ನ ಮನೆ ಬೆಳಗೋಕ್ ಕೇಳಿದ್ರೆ ಹೆಂಡತಿ ತನ್ನನ್ನ ತನ್ನ ಕುಟುಂಬನ ನೋಡ್ಕೊಳಕ್ ಕೇಳ್ತಾಳೆ. ಈಗ ಎರಡನೇ ಹೆಜ್ಜೆ ಇಡಪ್ಪ. ಎರಡನೇ ಹೆಜ್ಜೆ ಬಲವೃದ್ಧಿಗೆ. ನಮಗೆ ಆರೋಗ್ಯ ಶಕ್ತಿ ಕೊಡ್ಲಿ ಅಂತ ಆ ದೇವರಲ್ಲಿ ಇಬ್ರು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಎರಡನೇ ಹೆಜ್ಜೆ ಇಟ್ಟಿದ್ದೀರಾ. ಜೀವನವೆಲ್ಲ ಸುಖಮಯವಾಗಿರ್ಲಿ ಅಂತ ಒಬ್ರಿಗೊಬ್ರು ಪ್ರಮಾಣ ಮಾಡ್ತೀರಿ. ಈಗ ಮೂರನೇ ಹೆಜ್ಜೆ ಇಡಪ್ಪ. ಇದು ಧನವೃದ್ಧಿಗೋಸ್ಕರ. ಮನೆಯಲ್ಲಿರುವ ಧನ ಕನಕ ಐಶ್ವರ್ಯ ಎಲ್ಲ ವೃದ್ಧಿ ಮಾಡಕ್ಕೋಸ್ಕರ ಗಂಡ ಹೆಂಡತಿ ಒಬ್ರಿಗೊಬ್ರು ಕೈ ಜೋಡಿಸ್ತೀವಿ ಅಂತ ಪ್ರಮಾಣ ಮಾಡಿ. ನಾಲ್ಕನೇ ಹೆಜ್ಜೆ ಗೌರವ ವೃದ್ಧಿ. ಗಂಡ ಹೆಂಡತಿ ಇಬ್ರು ಗೌರವದಿಂದ ಒಬ್ರನ್ನೊಬ್ರು ನೋಡ್ಕೋತೀವಿ ಅಂತ ಪ್ರಮಾಣ ಮಾಡ್ತಾ ಇದ್ದೀರಿ. ಐದನೇ ಹೆಜ್ಜೆ ಸಂಬಂಧ ವೃದ್ಧಿ. ನಾವು ಚೆನ್ನಾಗಿರೋಣ, ನಮ್ಮ ಸುತ್ತಮುತ್ತ ಇರೋರ್ನು ಚೆನ್ನಾಗಿಡೋಣ, ಇತರರಿಗೂ ಒಳ್ಳೇದಾಗ್ಲಿ ಅಂತ ಕಟಿಬದ್ಧರಾಗೋಣ. ಆರನೇ ಹೆಜ್ಜೆ ಇಡ್ಲಿ. ದಾಂಪತ್ಯ ಜೀವನದಲ್ಲಿ ಯಾವುದೇ ಕಲಹ ಅನುಮಾನ ಇಲ್ಲದೆ ಬಾಳ್ತೀವಿ, ಮಾತಿನಲ್ಲೇ ಸಮಸ್ಯೆನ ಪರಿಹರಿಸ್ಕೊಳ್ತೀವಿ ಅಂತ ದಂಪತಿಗಳು ಒಬ್ಬರೊಬ್ಬರು ಮಾತು ಕೊಟ್ಕೋತಾ ಇದ್ದೀರಿ. ಏಳನೇ ಹೆಜ್ಜೆ ವಂಶಾಭಿವೃದ್ಧಿಗೆ. ಶಾರೀರಿಕವಾಗಿ ಮಾನಸಿಕವಾಗಿ ಸದೃಢ ಸಂತಾನವನ್ನು ಪಡೆದು ವಂಶವನ್ನ ವೃದ್ಧಿ ಮಾಡ್ತೀವಿ. 7 ಹೆಜ್ಜೆ ಇಟ್ಟು 7 ಜನ್ಮಕ್ಕೂ ನಮ್ಮ ಪ್ರೀತಿನ ಸ್ಥಿರಗೊಳಿಸ್ತೀವಿ ಅಂತ ಪ್ರಮಾಣ ಮಾಡ್ತಿದ್ದೀರಿ. ಅನ್ನಿ, ಸಪ್ತಪದಿ ಅಂದ್ರೆ ಇಷ್ಟೆಲ್ಲ ಇರುತ್ತಾನೋ? ನಾನೇನೋ ಬರೀ 7 ಸ್ಟೆಪ್ ಹಂಗೆ ಹಾಕೊಂಡು ಹೋಗೋದು ಅನ್ಕೊಂಡೆ. ಅದೇನು ಡ್ಯಾನ್ಸ್ ಸ್ಟೆಪ್ಪೇನೆ ಹಾಕೋದಕ್ಕೆ? ಮದ್ವೆ ಅದು
ಎಲ್ಲ ಸಂಪ್ರದಾಯ ಬದ್ಧವಾಗಿ ಆಗ್ಬೇಕು. ಮದ್ವೆ ಅಂದ್ರೆ ಬೇಕಾದಾಗ ಜೊತೆಲಿದ್ದು ಬೇಡ ಅಂದಾಗ ಮುರ್ಕೊಳ್ಳೋ ಸಂಬಂಧ ಅಲ್ಲ. ಅನಿ, ಇವ್ರೆಲ್ರು ಪ್ರಾಮಿಸ್ ಮಾಡ್ದಂಗೆ ಇದ್ಬಿಟ್ರೆ ಲೈಫ್ ಸೂಪರ್ ಅಲ್ಲ? ಸೂಪರ್ ಏನು, ನಂದಾ ಗೋಕುಲ. ನಮ್ಮ ಮನೆ ನಂದಾ ಗೋಕುಲ ಆಗುತ್ತೆ. ನಂದ ಗೋಕುಲ ಅನ್ನೋದು ಮನಸ್ಸಿನ ಭಾವನೆ ಕಂದ. ಯಾರೇ ಬರೋದ್ರಿಂದ ಹೋಗೋದ್ರಿಂದ ಅದಾಗೋದಿಲ್ಲ. ಒಂದೇ ಬೆರಳಿದ್ರೆ ಅದು ಕೈ ಅನ್ನಿಸ್ಕೊಳ್ಳೋದಿಲ್ಲ. 5 ಬೆರಳುಗಳು ಸೇರಿದ್ರೇನೆ ಕೈ. ಹಾಗೆ ಕುಟುಂಬ ಅಂದ್ರೆ ಒಟ್ಟಿಗೆ ಒಟ್ಟಾರೆ ಇದ್ರೇನೆ ಅದು ನಂದ ಗೋಕುಲ. ರೀ, ಯಾರೋ ಬರೋದ್ರಿಂದ ಹೋಗೋದ್ರಿಂದ ಅದಾಗೋದಿಲ್ಲ. ನೀವ್ ಹೇಳೋದು ಒಪ್ತೀನಿ ತಾತ, ಆದ್ರೆ ಅದಕ್ಕೆ ಬರೋದ್ರಿಂದ ಮನೆ ಅಟ್ಮಾಸ್ಫಿಯರ್ ಚೇಂಜ್ ಆಗುತ್ತಲ್ವಾ? ಮನೇಲಿ ಬಳೆಗಳ ಸದ್ದು, ಗೆಜ್ಜೆಗಳ ಶಬ್ದ, ಪ್ರೀತಿ ವಿಶ್ವಾಸ ತುಂಬಿರೋ ಮಾತು ಏನೋ ಡಿಫ್ರೆಂಟ್ ಆಗಿ ಸ್ಪೆಷಲ್ ಆಗಿರುತ್ತಲ್ವಾ? ಆದ್ರೆ ಜೀವನ ಸಂಪೂರ್ಣವಾಗಿ ಸಂತೋಷವಾಗಿರೋದಿಲ್ಲ. ನೀ ಏರಿಳಿತ, ಕಲ್ಲು ಮುಳ್ಳು ಹಾದಿನಲ್ಲಿದ್ದಿದ್ದೆ. ಅದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದ್ರ ಮೇಲೆ ಕುಟುಂಬದ ಸುಖ ನೆಮ್ಮದಿ ನಿಂತಿರುತ್ತೆ. ಅಯ್ಯೋ, ಅಲ್ಲಿ ಹುಡುಗಿ ಒಪ್ಸೋ ಶಾಸ್ತ್ರ ನಡೀತಿದೆ. ನಾವೆಲ್ಲರೂ ಹೀಗೆ ನಿಂತ್ಕೊಂಡು ಇಲ್ಲಿ ಮಾತಾಡೋದಕ್ಕಾಗಲ್ಲ. ಬೇಗ ಬನ್ನಿ ಬನ್ನಿ.